ಭಾರತ ಕ್ರಿಕೆಟ್ ನಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದಂತವರಿದ್ದಾರೆ. ಅದರಲ್ಲಿ ಬಡತನವನ್ನ ಗೆದ್ದು ಯಶಸ್ಸಿನ ಶಿಖರವನ್ನ ಏರಿದಂತವರು ಸಾಕಷ್ಟು ಜನ ಇದ್ದಾರೆ. ಅದರ ಒಂದು ಪಟ್ಟಿಗೆ ಮತ್ತೊಬ್ರು ಆಡ್ ಆಗ್ತಾ ಇದ್ದಾರೆ. ಅವರೇ ಜೈಸ್ವಾಲ್. ಸಾಧಿಸುವ ಛಲ ಇದ್ರೆ ಯಾವುದೂ ಕೂಡ ಅಸಾಧ್ಯವಲ್ಲ. ಸಾಧಿಸುವ ಛಲವಿದ್ರೆ ಬಡತನವೂ ಕೂಡ ಅಡ್ಡಿ ಆಗೋದಿಲ್ಲ. ಒಂದೇ ದಿನದಲ್ಲಿ ಇಡೀ ಭಾರತ ತಿರುಗಿ ನೋಡುವಂತಹ ಒಂದು ಆಟವನ್ನ ಆಡಿದ್ರು ಜೈಸ್ವಾಲ್. ಅದು ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಪಾಕ್ ಅನ್ನ ಬಗ್ಗು ಬಡಿತು ಅಂತ. ಅದು ನೋ ಲಾಸ್ ಅಲ್ಲಿ ಭಾರತ ಪಾಕ್ ಅನ್ನ ಬಗ್ಗು ಬರೆದಿದ್ದಂಥದ್ದು. ಇದೆಲ್ಲದಕ್ಕೂ ಮೇನ್ ರೀಸನ್ ಅಂದ್ರೆ ಅದು ಜೈಸ್ವಾಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇವತ್ತು. ಅಂಡರ್-19 ಕಪ್ ಭಾರತ ಫೈನಲ್ಗೆ ಪದಾರ್ಪಣೆಯನ್ನು ಮಾಡಿದೆ. ಬದ್ಧ ವೈರಿ ಪಾಕ್ ವಿರುದ್ಧ ಮಿಂಚಿದ್ದಾರೆ ಜೈಸ್ವಾಲ್ ಅವರು. ಇಡೀ ಭಾರತವೇ ಜೈಸ್ವಾಲ್ಗೆ ಜೈ ಹೋ ಅಂತ ಹೇಳ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವ ಆಟಗಾರ ಜೈಸ್ವಾಲ್ ಪಾಕ್ ವಿರುದ್ಧ ಅಬ್ಬರದ 105 ರನ್ ಅನ್ನ ಸಿಡಿಸಿದ್ರು ಜೈಸ್ವಾಲ್. ಕ್ರಿಕೆಟ್ಗಾಗಿ ಮನೆ ಬಿಟ್ಟು ಮುಂಬೈಗೆ ಬಂದಿದ್ರು ಜೈಸ್ವಾಲ್ ಅವರು. ಏನಾದ್ರೂ ಒಂದು ಸಾಧಿಸಬೇಕು, ಅದು ಕ್ರಿಕೆಟ್ ನಲ್ಲೇ ಸಾಧಿಸಬೇಕು ಅನ್ನೋದು ಇವರ ಹಠ. ಮಲಗೋಕೆ ಜಾಗವಿರದೆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇವರು. ಹಣ ಸಾಲದಿದ್ದಾಗ ಬೀದಿಯಲ್ಲಿ ಪಾನಿಪುರಿಯನ್ನ ಕೂಡ ಮಾರಿರ್ತಾರೆ ಜೈಸ್ವಾಲ್. ಶ್ರೀಮಂತರಿಗಷ್ಟೇ ಕ್ರಿಕೆಟ್ ಎಂಬ ಕಾಲದಲ್ಲಿ ಅಪರೂಪದ ಸಾಧನೆಯನ್ನ ಮಾಡಿದ್ದಾರೆ ಜೈಸ್ವಾಲ್ ಅವರು. ಕ್ರಿಕೆಟ್ಗಾಗಿ ಮನೆ ಬಿಟ್ಟು ಬಂದೂ ಕೂಡ ಈಡೇರೋದಿಲ್ಲ. ಬಟ್ ಆ ಒಂದು ಕನಸನ್ನ ಈಡೇರಿಸಿಕೊಂಡಿದ್ದಾರೆ ಜೈಸ್ವಾಲ್ ಅವರು. 2 ದಿನಕ್ಕೆ ಡೈರಿಯಲ್ಲಿ ಜೈಸ್ವಾಲ್ಗೆ ಗೇಟ್ ಪಾಸ್ ಅನ್ನ ಕೊಡ್ಲಾಗುತ್ತೆ. ಡೈರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಕೇವಲ 2 ದಿನಕ್ಕೆ ಗೇಟ್ ಪಾಸ್ ಅನ್ನ ಕೊಡ್ತಾರೆ. ಹಣಕ್ಕಾಗಿ ಪಾನಿಪುರಿ ಮಾರಲು ನಿಂತಿರ್ತಾರೆ ಜೈಸ್ವಾಲ್. ದಿಕ್ಕು ಕಾಣದೆ ಬಂದಿದ್ದು ಆಜಾದ್ ಮೈದಾನಕ್ಕೆ. ಅಲ್ಲಿ ಗ್ರೌಂಡ್ಸ್ಮನ್ ಜಾಗದಲ್ಲಿ ಜೈಸ್ವಾಲ್ ವಾಸ್ತವ್ಯವನ್ನ ಹುಡ್ತಾರೆ. 3 ವರ್ಷ ಗ್ರೌಂಡ್ ಕೆಲಸದ ಜೊತೆಗೆ ಕ್ರಿಕೆಟ್ ಅನ್ನ ಕೂಡ ಕಲಿತಾ ಹೋಗ್ತಾರೆ. ಬಳಿಕ ಕೋಚ್ ಜ್ವಾಲಾ ಸಿಂಗ್ ಕಣ್ಣಿಗೆ ಬಿದ್ದಿರ್ತಾರೆ ಜೈಸ್ವಾಲ್. ಇದೀಗ ಅಂಡರ್-19 ವಿಶ್ವಕಪ್ ನಲ್ಲಿ ಹೆಮ್ಮೆ ಆಗಿದ್ದಾರೆ ಜೈಸ್ವಾಲ್ ಅವರು. ನಿನ್ನೆ ಪಾಕ್ ವಿರುದ್ಧ ನಡೆದಂತ ಒಂದು ಆ ಪಂದ್ಯದಲ್ಲಿ ಯಾವ ರೀತಿಯಾಗಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ರು ಅನ್ನೋದನ್ನ ಕೂಡ ನೀವು ಗಮನಿಸಿದ್ದೀರಾ. ಆ ಜೈಸ್ವಾಲ್ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇವತ್ತು ಸ್ಫೂರ್ತಿಯಾಗಿದ್ದಾರೆ ಜೈಸ್ವಾಲ್ ಅವರು. ಬಡತನ ಅನ್ನೋದು ಶಾಪ ಅಲ್ಲ, ಆ ಬಡತನದಿಂದ ಗೆದ್ದು ಬರಬೇಕು, ಅದು ನಾವು ನಿಜಕ್ಕೂ ಮಾಡುವಂತ ಸಾಧನೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸಾಧನೆಗೆ ತಕ್ಕ ಪ್ರತಿಫಲ ಸಿಗುತ್ತೆ, ನಾವು ಮಾಡುವಂತ ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಅದ್ಯಾವಾಗ ಅನ್ನೋದಕ್ಕೆ ಟೈಮ್ ಬರಬೇಕು. ಆದ್ರೆ ಈ ಜೈಸ್ವಾಲ್ ಪಟ್ಟಂತ ಕಷ್ಟಕ್ಕೆ ಇವತ್ತು ಅವರ ಸಾಧನೆಯ ಶಿಖರವನ್ನ ಏರಿರುವಂತದ್ದು ನೀವು ನೋಡಿದಿರಾ. ನಿನ್ನೆ ಮ್ಯಾಚ್ ಯಾವ ರೀತಿಯಾಗಿತ್ತು ಅಂತ. 173 ರನ್ ಅನ್ನ ಹೊಡೆದಿರುತ್ತೆ ಪಾಕ್. ಈ ಒಂದು ಸಂದರ್ಭದಲ್ಲಿ ಇಂಡಿಯಾ ನೋ ಲಾಸ್ ಅಲ್ಲಿ ಪಾಕ್ ಕೊಟ್ಟಿದ್ದಂತ ಟಾರ್ಗೆಟ್ ಅನ್ನ ಚೇಸ್ ಮಾಡಿತ್ತು. ಅದಾದ್ಮೇಲೆ ಅದರಲ್ಲಿ ಪ್ರಮುಖವಾಗಿ ಮಿಂಚಿದ್ದು ಅಂದ್ರೆ ಈ ಒಂದು ಗೆಲುವಿಗೆ ಪ್ರಮುಖ ಕಾರಣಕರ್ತ ಅಂದ್ರೆ ಜೈಸ್ವಾಲ್ 105 ರನ್ ಅನ್ನ ಚೆಚ್ಚಾಡ್ತಾರೆ. ಅಲ್ಲಿ ಪಾಕ್ ಬೌಲರ್ಸ್ ಗಳು ಯಾವುದೇ ಬಾಲ್ ಮಾಡ್ಲಿ ಅದೆಲ್ಲದಕ್ಕೂ ಕೂಡ ಬೌಂಡ್ರಿ, ಸಿಕ್ಸರು, ಸಿಂಗಲ್ ಎಲ್ಲ ಯಾವ ಬಾಲ್ ಅನ್ನು ಕೂಡ ಬಿಡದಲೆ ಅಲ್ಲಿ ರನ್ ಅನ್ನ ಗಳಿಸ್ತಾ ಸಾಕ್ತಾರೆ. ಆದ್ರೆ ಆತನ ಹಿಂದಿನ ಪರಿಶ್ರಮ ಇತ್ತಲ್ಲ, ಈಗ ನಾವು ತೋರಿಸಿದಂತದ್ದು ಜೈಸ್ವಾಲ್ ಯಾವ ರೀತಿಯಾಗಿ ಈ ಒಂದು ಪಂದ್ಯ ಅನ್ನೋದಕ್ಕಿಂತ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಅವರು ಪಟ್ಟಂತ ಕಷ್ಟ ಏನು ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಿ. Jaiswal lifts it away onto the leg side and raises his arms as he gets 100. His third. ಅಂಡರ್-19 ಅನ್ನೋದು ಒಂದು ದೊಡ್ಡ ವೇದಿಕೆ ನೆಕ್ಸ್ಟ್ ಸೀನಿಯರ್ಸ್ ಕ್ರಿಕೆಟ್ಗೆ ಎಂಟ್ರಿ ಆಗ್ಲಿಕ್ಕೆ. ಯಾಕೆಂದ್ರೆ ಅಂಡರ್-19 ಅಲ್ಲಿ ಆಡಿರುವಂತವರೇ ಈಗ ಆಲ್ರೆಡಿ ಭಾರತ ತಂಡದಲ್ಲಿ ಸಾಕಷ್ಟು ಮಿಂಚನ್ನ ಹರಿಸಿರುವಂತದ್ದು. ಈ ಹಿಂದೆ ಯುವರಾಜ್ ಸಿಂಗ್ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಮೊಹಮ್ಮದ್ ಕೈಫ್ ಆಗಿರ್ಬೋದು, ಶಿಖರ್ ಧವನ್, ರೋಹಿತ್ ಶರ್ಮಾ ಇವರೆಲ್ಲರೂ ಕೂಡ ಅಂಡರ್-19 ಇಂದಲೇ ಬಂದಂತವರು. ಈಗ ಆ ಒಂದು ಪಟ್ಟಿಗೆ ಜೈಸ್ವಾಲ್ ಕೂಡ ಸೇರ್ಪಡೆ ಆಗ್ಲಿದ್ದಾರೆ.